ಬನ್ನಿ ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ಕೊಂಡು ಬರೋಣ. ಮುಗಬಾಳ ಗ್ರಾಮಕ್ಕೆ ಪರಿಹಾರ, ಈಡನ್ಸ್ ನ್ಯೂಸ್ ವರದಿ ಪರಿಣಾಮ. ಮೂಲ ಸೌಕರ್ಯಗಳ ಕೊರತೆಯಿಂದ ಗ್ರಾಮಸ್ಥರಿಗೆ ಸಂಕಷ್ಟ. ಈಡನ್ಸ್ ನ್ಯೂಸ್ ವರದಿಯಿಂದ ಅಧಿಕಾರಿಗಳ ಎಚ್ಚರಿಕೆ. ಚರಂಡಿ ಮತ್ತು ಶಾಲೆಗೆ ಮುಕ್ತಿ ಸಿಕ್ತು. ಗ್ರಾಮಸ್ಥರ ಮೊಗದಲ್ಲಿ ನೆಮ್ಮದಿಯ ನಗು. ಇದು ಈಡನ್ಸ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮುಗಬಾಳ ಗ್ರಾಮಕ್ಕೆ ಪರಿಹಾರ, ಈಡನ್ಸ್ ನ್ಯೂಸ್ ವರದಿ ಪರಿಣಾಮ. ಮೂಲ ಸೌಕರ್ಯಗಳ ಕೊರತೆಯಿಂದ ಗ್ರಾಮಸ್ಥರಿಗೆ ಸಂಕಷ್ಟ. ಈಡನ್ಸ್ ನ್ಯೂಸ್ನ ವರದಿಯಿಂದ ಅಧಿಕಾರಿಗಳ ಎಚ್ಚರಿಕೆ. ಚರಂಡಿ ಮತ್ತು ಶಾಲೆಗೆ ಮುಕ್ತಿ ಸಿಕ್ತು. ಗ್ರಾಮಸ್ಥರ ಮುಖದಲ್ಲಿ ನೆಮ್ಮದಿಯ ನಗು. ಇದು ಈಡನ್ಸ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮುಗಬಾಳ ಗ್ರಾಮವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಈ ಕುರಿತು ಈಡನ್ಸ್ ನ್ಯೂಸ್ ಇತ್ತೀಚೆಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿಯಲ್ಲಿ ಗ್ರಾಮದ ಚರಂಡಿ ಸಮಸ್ಯೆ ಕುರಿತು, ನೀರಿನ ಸಮಸ್ಯೆ ಮತ್ತು ಶಾಲಾ ಕಟ್ಟಡದ ದುಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲಲಾಗಿತ್ತು. ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳಿಲ್ಲದೆ ಪ್ರತಿದಿನವೂ ಕಿರಿಕಿರಿ ಅನುಭವಿಸುತ್ತಿದ್ದರು. ಈಡನ್ಸ್ ನ್ಯೂಸ್ನ ವರದಿಯು ಅಧಿಕಾರಿಗಳ ಗಮನ ಸೆಳೆಯಿತು. ವರದಿ ಪ್ರಸಾರವಾದ ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ಎಚ್ಚೆತ್ತುಕೊಂಡು ಸಮಸ್ಯೆಗಳ ಪರಿಹಾರಕ್ಕಾಗಿ ಮುಂದಾದರು. ಕೂಡಲೇ ಚರಂಡಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶಾಲಾ ಕಟ್ಟಡದ ದುರಸ್ತಿ ಕಾಮಗಾರಿಗಳನ್ನು ಪ್ರಾರಂಭಿಸಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಅವರು ಮಾತನಾಡಿ, ಈಡನ್ಸ್ ನ್ಯೂಸ್ನ ವರದಿಯು ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಬೆಳಕಿಗೆ ತಂದಿತು. ನಾವು ತಕ್ಷಣವೇ ಕ್ರಮ ಕೈಗೊಂಡೆವು. ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ. ಗ್ರಾಮಸ್ಥರ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಬದ್ಧರಿದ್ದೇವೆ ಎಂದರು. ಈ ಮುಗಬಾಳ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಉತ್ತಮಗೊಂಡಿದ್ದು, ಕುಡಿಯುವ ನೀರು ಸರಾಗವಾಗಿ ಪೂರೈಕೆಯಾಗುತ್ತಿದೆ ಮತ್ತು ಶಾಲಾ ಕಟ್ಟಡವನ್ನು ದುರಸ್ತಿ ಮಾಡಲಾಗಿದೆ. ಗ್ರಾಮಸ್ಥರು ಈ ಬದಲಾವಣೆಯಿಂದ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಮಾತನಾಡಿ, ಈಡನ್ಸ್ ನ್ಯೂಸ್ನ ವರದಿಯಿಂದಾಗಿ ನಮ್ಮ ಗ್ರಾಮಕ್ಕೆ ಪರಿಹಾರ ದೊರೆತಿದೆ. ನಾವು ಈಗ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಈ ಮೂಲಕ ಈಡನ್ಸ್ ನ್ಯೂಸ್ ವರದಿಯು ಗ್ರಾಮಸ್ಥರಿಗೆ ನೆಮ್ಮದಿ ತಂದಿದೆ ಎಂದು ಹೇಳಬಹುದು. ನಮ್ಮ ಮುಗಬಾಳ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಚರಂಡಿ ಕೆಲಸ ಮಾಡಬೇಕಂತ ಅನೇಕ ಜನರು ಮನವಿ ಕೊಟ್ಟಿದ್ರು, ಅರ್ಜಿ ಕೊಟ್ಟಿದ್ರು. ಆ ಒಂದು ಕಾರಣಕ್ಕೆ ಸುಮಾರು ಅರ್ಜಿ ಕೊಟ್ಟು ಸಹ ಕೆಲಸ ಆಗಿರಲಿಲ್ಲ. ಕಾರಣ ಅಂದ್ರೆ ನಮ್ಮ ಚರಂಡಿ ನೀರು ಆಚೆ ಹೊತ್ತಾಗಿಲ್ಲ. ಇದಕ್ಕಾಗಿ ನಾವು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಬಂದು ಎಲ್ಲ PDO ಸಾರನ್ನು ಕೇಳಿದಾಗ PDO ಸಾರು ನಮಗೆ ಹೆಚ್ಚಿನ ಅನುದಾನ ಸಹ ಒದಗಿಸಿ ಮಾಡಿಕೊಡ್ತೀವಿ ಅಂತೇಳಿ MG ನರೇಗಾ ಯೋಜನೆ ಅಡಿಯಲ್ಲಿ ಕಾಮಗಾರಿಕೆ ಅಧಿಕಾರಿಗಳಿಂದ ಮಾತಾಡಿ ಪೂರ್ತಿ ಕೆಲಸ ಮಾಡೋ ಸಹಕಾರ ಕೊಟ್ಟರು. ಈ ಸಹಕಾರದಿಂದ ನಮ್ಮೂರಲ್ಲಿ ಈಗ ಚರಂಡಿ ಕೆಲಸ ಆಗಿದೆ. ಊರಿನ ಗ್ರಾಮಸ್ಥರು ಹಾಗೂ ಪಂಚಾಯತಿ ಮೆಂಬರ್ಸ್ ಎಲ್ಲ ನಮ್ಗೆ ಸಹಕಾರ ಕೊಟ್ಟು ಊರಿನಲ್ಲಿ ಒಳ್ಳೆ ಕೆಲಸ ಆಗಿದೆ. ಈಗ ಚರಂಡಿ ಕೆಲಸ ಮುಗ್ದಿದೆ. ಇನ್ನು JJM ಮಿಷನಿಂದ ನೀರಿನ ವ್ಯವಸ್ಥೆ ಚೆನ್ನಾಗಿ ಆಗಿದ್ದು ಸಹ ಕೆಲವು ಕಡೆ ನೀರು ಹತ್ತಾ ಇಲ್ಲ ಅನ್ನೋ ಒಂದು ಸಾರ್ವಜನಿಕ ದೂರು ಇದೆ. ಆ ದೂರಿನ ಅನ್ವಯ PDO ಸಾರಿಗೆ ವಿಷಯ ತಿಳಿಸಿದ್ರೆ ಅವರು ಕೂಡ JJM ಮಿಷನ್ ಅವನ್ನ ಕೂಗಿಸಿ ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮದು ಒಂದು ಸ್ಕೂಲ್ ಹತ್ರ ಅಂಗನವಾಡಿ ಇದು ಕೇಂದ್ರ ಮುಂದೆ ಒಂದು ಸ್ಕೂಲ್ ಇತ್ತು, ಅದು ಶೀತೀಕರಣಕ್ಕಾಗಿ ಅರ್ಜಿ ಕೊಟ್ಟಿದ್ರು. ಅದು ಕೂಡ PDO ಸಾರು ಶ್ರಮ ವಹಿಸಿ ಪರ್ಮಿಷನ್ ತಕ್ಕಂಡು ಅದನ್ನು ಡೆಮೊಲಿಷ್ ಮಾಡಿ ಇವಾಗ ಅದನ್ನು ಚೆನ್ನಾಗಿ ಸ್ಕೂಲ್ ಇದಾಗಿ ಸ್ಕೂಲ್ ಆಟದ ಮೈದಾನ ತರ ಆಗಿದೆ. ಅದು ಕೂಡ ಅನುಕೂಲ ಆಗಿದೆ. ಇನ್ನೂ ಅನೇಕ ಮೂಲ ಸರ್ಕಾರಗಳು ನಮ್ಮೂರಲ್ಲಿ ಆಗಬೇಕಾದ್ರೆ ನಮ್ಮ PDO ಸಹಕಾರ ಮತ್ತು ಈಡನ್ ಚಾನಲ್ ಸಹಾಯದಿಂದ ಅನೇಕ ಕೆಲಸ ಆಗ್ತಾ ಇದೆ. ಈಡನ್ಸ್ TV ಚಾನಲ್ ಅವರು ಇದು ಹಿಂದೆ ಇದನ್ನ ವರದಿ ಮಾಡಿದ್ವು. ಈ ವರದಿ ಆದ ಮ್ಯಾಗ ಇದನ್ನೇ ಒಂದು ಇದು ನಮ್ಮ PDO ವಿಷಯ ಮುಟ್ತಾನೆ. PDO ಅವರು ಇದಕ್ಕ ಕೆಲಸ ಆಗಲಿ ಅನ್ನೋದಕ್ಕ ದೃಷ್ಟಿಯಿಂದ ಇಂಜಿನಿಯರ್ನ ಕೂಗಿಸಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕೆಲಸ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮುಗಬಾಳದಲ್ಲಿ ಚರಂಡಿ ಆಗ್ಬೇಕಂತ ಇಂಜಿನಿಯರ್ ಕೇಳಿ
ಇದು ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಸಹಕರಿಸಿದಕ್ಕೆ ನಮ್ಮ PDO ಸರ್ ಲೋಕೇಶ್ ಸರ್ ಧನ್ಯವಾದ. ಊರಿನ ಗ್ರಾಮಸ್ಥರು ಹಾಗೂ ಈ ಚರಂಡಿ ಮೇಲೆ ಸುಮಾರು ಅಂಗಡಿ, ಮನೆ, ಸೀಟು ಈ ತರ ಅನೇಕ ಇವು ಇದ್ವು. ಅವು ಅಷ್ಟು ಲಾಸ್ ಆದ್ರೂ ಪರವಾಗಿಲ್ಲ, ನಮಗೆಲ್ಲ ಚರಂಡಿ ಆಗಲಿ ಅಂತ ಸಹಕಾರ ಕೊಟ್ಟು ಅವಕ್ಕೆಲ್ಲ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದ ತಿಳಿಸುತ್ತೇನೆ. ನನಗೆ ಸುಮಾರು 52 ವರ್ಷ ವಯಸ್ಸು. ನಾವು ಚಿಕ್ಕ ಹುಡುಗನಲ್ಲಿ ಮಾಡಿರುವಂಥ ಮೋರಿ ಇದೆ. ಇದುವರೆಗೂ ಎಷ್ಟೋ ಜನ ಮೆಂಬರ್ಗಳು ಬಂದು, ಅಧ್ಯಕ್ಷರು ಬಂದು, PDO ಎಲ್ಲ ಚೇಂಜ್ ಆದರೂ ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ. ಈ ನಮ್ಮ ತೊಂದರೆನೆಲ್ಲ ನೋಡಿ ನಮ್ಮ ಬೀದಿ ಮೆಂಬರ್ ಆದಂಥ ಶ್ರೀನಿವಾಸರವರು ತಮ್ಮ ಮನಸ್ಸು ತಗೊಂಡು ಪ್ಲಸ್ ಈಡನ್ ನ್ಯೂಸ್ ಚಾನಲ್ ಮುಖಾಂತರ ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಅಡೆತಡೆಗಳೆಲ್ಲ ನಿವಾರಿಸಿ ಈಗ ಮೋರಿನ ಸರಾಗವಾಗಿ ಮಾಡಿದ್ದಾರೆ. ನಾವು ಈ ಈಡನ್ ಚಾನಲ್ ಪ್ಲಸ್ ನಮ್ಮ ಮೆಂಬರ್ ಶ್ರೀನಿವಾಸ್ ಅವ್ರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವು ಹಿಂದೆ ಈ ಚರಂಡಿ ಆಗಲಿ, ಈ ಸ್ಕೂಲ್ ಡೆಮಾಲಿಷನ್ ಆಗಲಿ, ಇವೆಲ್ಲ ಇಡನ್ ಚಾನಲ್ ಅವ್ರಿಗೆ ಒಂದು ವರದಿ ಕೊಟ್ಟಿದ್ವಿ. ನಮ್ಗೆ ಈ ಥರ ಸಮಸ್ಯೆ ಇದೆ, ಸಿಕ್ಕಾಪಟ್ಟೆ ತೊಂದರೆ ಇದೆ, ಮಳೆ ನೀರು ಮನೆಗಳಲ್ಲಿ ನುಗ್ತಾ ಇತ್ತು, ಈ ಸಿಕ್ಕಾಪಟ್ಟೆ ತೊಂದರೆ ಆಯಿತು. 40-50 ಮೂಟೆ ರಾಗಿಗಳೆಲ್ಲ ಮನೆಗಳು ನುಗ್ಗಿ ಭಾರಿ ಅನಾನುಕೂಲ ಆಗಿತ್ತು. ನಿಮ್ಮ ಚಾನಲ್ಗೆ ನಾವು ವರದಿ ಕೊಟ್ವಿ. ನಿಮ್ಮ ಚಾನಲ್ ಮುಖಾಂತರ ಅಧಿಕಾರಿಗಳ ಗಮನಕ್ಕೆ ಹೋಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವರದಿ ನೋಡಿದ ತಕ್ಷಣ ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ಆದಷ್ಟು ಶೀಘ್ರವಾಗಿ ನಮಗೆ ಮುಗಿಸ್ಕೊಟ್ಟವ್ರೆ. ಚರಂಡಿ ಕೆಲಸ ಆಗಿದೆ, ಸ್ಕೂಲ್ ಕಾಮಗಾರಿ ದುರಸ್ತಿ ಕೆಲಸ ಆಗಿದೆ, ಮತ್ತು ಈ ಕಸ ಕಡ್ಡಿದು ಸ್ವಲ್ಪ ಕ್ಲೀನ್ ಆಗಿದೆ, ನೀರಿನ ವ್ಯವಸ್ಥೆ ಕರೆಕ್ಟಾಗಿ ಆಗಿದೆ. ಏನು ಸಮಸ್ಯೆ ಅಂತಂದರೆ ಈ ಸ್ವಲ್ಪ ನೀರಿನ ಸಮಸ್ಯೆ ಸ್ವಲ್ಪ ಇದೆ. ಅದನ್ನ JJM ಅವ್ರಿಗೆ ಮಾಹಿತಿ ಕೊಟ್ಟು ಕೆಲವು ಕಡೆ ನೀರು ಹತ್ತಲ್ಲ, ಅದನ್ನ ವ್ಯವಸ್ಥೆ ಮಾಡಿಸಿ ಸರಿಪಡಿಸ್ಕೊಡ್ಬೇಕು. ಈ ಚರಂಡಿಗೆ ಭಾರಿ ಪ್ರಯತ್ನ ಮಾಡಿರ್ತಕ್ಕಂಥ ಇಡನ್ TV ಅವರಿಗೆ ಹಾಗೂ ನಮಗೆ ಲೋಕೇಶ್ ಸರ್, PDO ಲೋಕೇಶ್ ಸರ್ ಹಾಗೂ ಮಹಬೂಬ್ ಸರ್ ಇಬ್ಬರು ಬಹಳ ಸಹಕಾರ ಕೊಟ್ಟರು. ನಮಗೆ ನೀವು ಮಾಡಿಸ್ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಆ ಲೋಕೇಶ್ PDO ಸರ್ಗೆ ಹಾಗೂ ಮಹಬೂಬ್ ಸರ್ಗೆ ಹಾಗೂ ನಮ್ಮ ಮೆಂಬರ್ ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಸದಸ್ಯರು ಭಾರಿ ಶ್ರಮಪಟ್ಟು ಆ ದುಡ್ಡು ಬರ್ತೋ ಬಿಡ್ತೋ ನರೇಗಾ ಯೋಜನೆ ಏನಾಗ ಯಾರು ಕೊಟ್ಟರೋ ಯಾರು ಬಿಟ್ಟರೋ ಗೊತ್ತಿಲ್ಲ, ಆದರೂ ಕೆಲಸ ಮಾತ್ರ ಪರಿಶುದ್ಧವಾಗಿ 100% ಕೆಲಸ ಮಾಡಿಕೊಟ್ಟವ್ರೆ. ಆದ್ರಿಂದ ಇವರಿಗೆ, ನಿಮ್ಮ ಚಾನಲ್ ಅವರಿಗೆ ಮತ್ತು ನಮ್ಮ ಶ್ರೀನಿವಾಸ್ ಅವರಿಗೆ, ನಮ್ಮ PDO ಲೋಕೇಶ್ ಸರ್ಗೆ